ನೀವು ಬೇಲಿನೇ ಎದ್ದು ಹೊಲ ಮೇಯ್ತಂತೆ ಅನ್ನೋ ಗಾದೆನ ಕೇಳಿದ್ದೀರಾ? ಕಾವಲಿಗೆ ಅಂತ ನಿಲ್ಲಿಸಿದವನೇ ಕಳ್ಳತನ ಮಾಡಿದರೆ ಅಂಥವರಿಗೆ ಈ ಗಾದೆನ ಬಳಸ್ತಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲೂ ಇಂಥದ್ದೇ ಒಂದು ಘಟನೆ ನಡೆದಿದೆ. ಕಳ್ಳರನ್ನು ಕಾಯೋಕೆ ಅಂತ ಪೊಲೀಸರನ್ನ ನೇಮಿಸಿದರೆ ಅವರೇ ಕಳ್ಳರ ಜೊತೆ ಕೈ ಜೋಡಿಸಿದ್ದಾರೆ. ಕಳ್ಳರ ಜೊತೆ ಕೈ ಜೋಡಿಸಿದ್ದಾದರೂ ಓಕೆ, ಆದರೆ ಇವ್ರು ಕೈ ಜೋಡಿಸಿರೋದು ಭಯೋತ್ಪಾದಕರ ಜೊತೆ. ಇದೀಗ ಬೆಂಗಳೂರಿನ ಹಲವೆಡೆ NIA ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಭಯೋತ್ಪಾದಕರ ಜೊತೆ ಸಂಪರ್ಕದಲ್ಲಿದ್ದ ಆರೋಪದ ಮೇಲೆ ವೈದ್ಯ ನಾಗರಾಜ್ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಹಾಗೆ CARನ ASI ಚಾದ್ ಪಾಷಾ ಅವ್ರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಇತ್ತ NIA ಅಧಿಕಾರಿಗಳು ಆಡುಗೋಡಿ ASI ಚಾದ್ ಪಾಷಾ ಕ್ವಾರ್ಟರ್ಸ್ ಮೇಲೆ ನಿನ್ನೆ ಬೆಳಿಗ್ಗೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿನ ಖೈದಿಯಾಗಿರೋ ಉಗ್ರರ ಜೊತೆ ನಿರಂತರ ಸಂಪರ್ಕ ಹೊಂದಿರೋದ್ರ ಜೊತೆಗೆ ಅವರಿಗೆ ಕೆಲವು ಸಹಾಯ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ಇವರು ದೇಶದ್ರೋಹದ ಆರೋಪದ ಮೇಲೆ ಜೈಲಲ್ಲಿರೋ ಭಯೋತ್ಪಾದಕರಿಗೆ ಕೆಲವು ಕೇಸ್ಗಳಲ್ಲಿ ಅವರಿಗೆ ತಲೆಮರೆಸಿಕೊಳ್ಳೋಕೆ ಸಹಾಯ ಮಾಡಿರೋದಾಗಿ, ಹಾಗೆ ಅವರಿಗೆ ಮೊಬೈಲ್ ಸಪ್ಲೈ ಮಾಡಿರೋದಾಗಿ ಆರೋಪ ಕೇಳಿಬಂದಿದೆ. ಹೀಗಾಗಿ ವೈದ್ಯ ನಾಗರಾಜ್ ASI ಚಾದ್ ಪಾಷಾ ಮನೆ ಮೇಲೆ NIA ದಾಳಿ ಮಾಡಿದೆ. ಈ ದಾಳಿಯ ಮುಂದುವರೆದ ಭಾಗವಾಗಿ ಒಟ್ಟು 4 ಮಂದಿಯನ್ನು ವಶಕ್ಕೆ ಪಡೆದಿರೋ NIA ಅಧಿಕಾರಿಗಳು ಆರೋಪಿಗಳನ್ನು ರಹಸ್ಯ ಸ್ಥಳದಲ್ಲಿ ಇರಿಸಿ ತೀವ್ರ ವಿಚಾರಣೆಯನ್ನು ಕೈಗೊಳ್ತಾ ಇದ್ದಾರೆ. ಹಾಗಾದರೆ ದಾಳಿ ಎಲ್ಲೆಲ್ಲಾಯಿತು, ವಶಕ್ಕೆ ಪಡೆದ ಅಧಿಕಾರಿಗಳ ಮಾಹಿತಿಗಳೇನು, ನಾವು ಹೇಳ್ತೀವಿ ನೋಡಿ. ಬೆಂಗಳೂರು ಮತ್ತು ಕೋಲಾರದಲ್ಲಿ ಒಟ್ಟು 5 ಸ್ಥಳಗಳಲ್ಲಿ NIA ದಾಳಿ ಮಾಡಿದೆ. ಪರಪ್ಪನ ಅಗ್ರಹಾರದ ಮನೋವೈದ್ಯ ನಾಗರಾಜ್, ASI ಚಾದ್ ಪಾಷಾ ಹಾಗೆ ತಲೆಮರೆಸಿಕೊಂಡಿರುವ ಓರ್ವ ಆರೋಪಿಯ ತಾಯಿ ಅನೀಸ್ ಫಾತಿಮಾ ಎಂಬುವರ ಬಂಧನ ಆಗಿದೆ. ಮನೋವೈದ್ಯ ನಾಗರಾಜ್ ಮೊಬೈಲ್ ಹಾಗೆ ಇತರ ವಸ್ತುಗಳನ್ನು ಜೈಲಲ್ಲಿರೋ ನಾಸೀರ್ಗೆ ಒದಗಿಸ್ತಾ ಇದ್ದ. ಮನೋವೈದ್ಯನ ಜೊತೆ ಚಾದ್ ಪಾಷಾ ಕೂಡ ಸೇರಿಕೊಂಡು ನಾಸೀರ್ಗೆ ಸಹಾಯ ಮಾಡ್ತಿದ್ದ ಅನ್ನೋ ಆರೋಪ ಇದೆ. ವೈದ್ಯ ನಾಗರಾಜ್ ಜೊತೆ ಪವಿತ್ರ ಎಂಬುವರಿಂದ ಕೂಡ ನಾಸೀರ್ಗೆ ಸಹಾಯ ಸಿಗ್ತಾ ಇತ್ತು. ನಾಗರಾಜ್ ಹಾಗೆ ಪವಿತ್ರ ಮನೆ ಹಿಂದಿನ ರಸ್ತೆಯಲ್ಲಿ ಜನೈದ್ನ ತಾಯಿ ಅನೀಸ್ ಫಾತಿಮಾ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆದಿದೆ. ನಾಸೀರ್ಗೆ ಹಣ ಹಾಗೂ ಇತರೆ ವಸ್ತುಗಳನ್ನು ನೀಡಿ ಜೊತೆಗೆ ಮಾಹಿತಿ ಕೂಡ ನೀಡ್ತಾ ಇದ್ರು. ASI ಚಾದ್ ಪಾಷಾ ಈ ಹಿಂದೆ 2022ರಲ್ಲಿ ನಾಸೀರ್ಗೆ ಎಸ್ಕಾಟ್ ನೀಡ್ತಿದ್ದ. ಹಾಗೆ ಹಲವು ಕಡೆ ಹಣದ ವ್ಯವಹಾರಗಳಲ್ಲಿ ಕೂಡ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಇದೆ. ಇದೇ ಪ್ರಕರಣದಲ್ಲಿ 9 ಜನರ ವಿರುದ್ಧ NIA ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಈ ಘಟನೆಯಲ್ಲಿ ಮತ್ತಷ್ಟು ಶಂಕಿತರು ತಲೆಮರೆಸಿಕೊಂಡಿದ್ದಾರೆ. NIA ಅಧಿಕಾರಿಗಳು ಅವರಿಗೂ ಕೂಡ ಹುಡುಕಾಟ ಆರಂಭಿಸಿದ್ದಾರೆ. ಈ ನಾಸೀರ್ ಯಾರಪ್ಪ ಅಂದರೆ 2008ರ ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ. ಅವನಿಗೆ ಇವರೆಲ್ಲ ಸೇರಿಕೊಂಡು ಸಹಾಯ ಮಾಡ್ತಿದ್ರು ಅನ್ನೋ ಆರೋಪ ಇದೆ. ಇದಲ್ಲದೆ NIAಯಿಂದ ಉಗ್ರರಿಗೆ ಸಹಾಯ ಮಾಡ್ತಿದ್ದ 3 ಬಂಧನದ ಹಿನ್ನೆಲೆಯಲ್ಲಿ ನಾಗನಾಥಪುರದಲ್ಲಿರೋ ಪರಪ್ಪನ ಅಗ್ರಹಾರ ಜೈಲಿನ ವೈದ್ಯ ನಾಗರಾಜ್ ಮನೆ ಹಾಗೆ ಚಾದ್ ಪಾಷಾ ವಾಸವಾಗಿರೋ CAR ಕ್ವಾರ್ಟರ್ಸ್, ಕೋಲಾರದಲ್ಲಿರುವ ಮನೆ, RT ನಗರದಲ್ಲಿರುವ ಜುನೈದ್ ಅಹಮದ್ ಮನೆ, ವೈದ್ಯ ನಾಗರಾಜ್ಗೆ ಸಹಾಯಕಿಯಾಗಿದ್ದ ಪವಿತ್ರ ಎಂಬಾಕೆಯ ಮನೆ ಸೇರಿ 5 ಕಡೆ ದಾಳಿ ನಡೆಸಿದ್ರು. ಈ ಸರ್ಕಾರಿ ಹುದ್ದೆಯಲ್ಲಿರೋರ ಹಿಂದಿನ ಟ್ರ್ಯಾಕ್ ಹಿಂಗಿದೆ ನೋಡಿ. ನಾಗರಾಜ್ ಕಳೆದ 4-5 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮನೋವೈದ್ಯನಾಗಿ ಹೆಚ್ಚುವರಿ ಕೆಲಸ ನಿರ್ವಹಣೆ ಮಾಡ್ತಿದ್ರು. ಈ ನಡುವೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಲಷ್ಕರ್-ಎ-ತೊಯ್ಬಾ ಸಂಘಟನೆಯ ದಕ್ಷಿಣ ಭಾರತದ ಮುಖ್ಯಸ್ಥನಾದ ನಾಸೀರ್ಗೆ ಮೊಬೈಲ್ ಕೊಡೋದ್ರ ಮೂಲಕ ಸಹಾಯ ಮಾಡ್ತಿದ್ದ ಆರೋಪ ಇವ್ರ ಮೇಲಿದೆ. ನಾಗರಾಜ್ನ ಈ ಕಳ್ಳ ಕೃತ್ಯಕ್ಕೆ ಸಹಾಯಕಿ ಪವಿತ್ರ ಎಂಬಾಕೆ ಕೂಡ ಕೈ ಜೋಡಿಸಿದ್ದಾಳೆ ಅನ್ನೋ ಮಾಹಿತಿ ಇದೆ. ಹಾಗೆ ಶಂಕಿತ ಜುನೈದ್ ಅಹಮದ್ನ ತಾಯಿ ಅನೀಸ್ ಫಾತಿಮಾ ಇವರು ಜೈಲಿನಲ್ಲಿದ್ದ ನಾಸೀರ್ನಿಂದ LET ಅಂದರೆ ಲಷ್ಕರ್-ಎ-ತೊಯ್ಬಾ ಸಂಘಟನೆಯನ್ನು ಸೃಷ್ಟಿ ಮಾಡೋಕೆ ನಿಧಿ ಸಂಗ್ರಹ ಹಾಗೆ ಇತರ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಗೊಂಡು ತನ್ನ ಮಗನಾದ ಜುನೈದ್ ಅಹಮದ್ಗೆ ರವಾನೆ ಮಾಡ್ತಿದ್ದ ಬಗ್ಗೆ ಕೂಡ ಆರೋಪ ಇದೆ. ಹಾಗಾದರೆ ಸರ್ಕಾರಿ ಅಧಿಕಾರಿಗಳಿಂದ ನಾಸೀರ್ ಪಡೆದಿದ್ದ ಕಾನೂನು ಬಾಹಿರ ಸವಲತ್ತುಗಳೇನು? ವಿಚಾರಣೆ ಸಂಬಂಧ ಕೋರ್ಟ್ಗೆ ಹೋದರೆ ಮಾಹಿತಿ ಅಲ್ಲಿ ರವಾನೆ ಆಗ್ತಿತ್ತು. ಕೋರ್ಟ್ಗೆ ಕರ್ಕೊಂಡೋಗೋ ಮಾಹಿತಿಯನ್ನು ಸಂಘಟನೆಯ ಕೆಲ ವ್ಯಕ್ತಿಗಳು ಹಾಗೆ ಮೊದಲು ನಾಸೀರ್ಗೂ ನೀಡ್ತಾ ಇದ್ರು ಅನ್ನೋ ಆರೋಪ ಇದೆ. ಈ ನಡುವೆ ಹಣಕಾಸಿನ ವ್ಯವಹಾರ ಕೂಡ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರೋ ಜುನೈದ್ ಅಹಮದ್ ಸೇರಿ 9 ಮಂದಿ ಶಂಕಿತರ ವಿರುದ್ಧ NIA ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. RT ನಗರದ ಮನೆಯಲ್ಲಿ ಬೆಂಗಳೂರು, ಉತ್ತರ ಕರ್ನಾಟಕ ಸೇರಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋಕೆ ಅಂತ ಕೇಜಿಗಟ್ಟಲೆ ಗ್ರೆನೇಡ್, ಮದ್ದುಗುಂಡುಗಳು, ಪಿಸ್ತೂಲ್ ಹಾಗೆ ಜೀವಂತ ಗುಂಡುಗಳನ್ನು ಈ ತಂಡ ಸಂಗ್ರಹಿಸಿರೋ ಬಗ್ಗೆ ಮಾಹಿತಿಯೂ ಇದೆ.
ಈ ಹಿಂದಿನ ದಾಳಿ ಹಾಗೂ ಬಂಧಿತರ ವಿವರ ಹಾಗೆ ವಶಪಡಿಸಿಕೊಂಡ ವಸ್ತುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ನೇತೃತ್ವದ ತಂಡ ಆರ್ಟಿ ನಗರ ಸೇರಿ ನಗರದ ವಿವಿಧೆಡೆ 2023ರ ಜುಲೈ 18ರಂದು ದಾಳಿ ನಡೆಸಿತ್ತು. ಈ ವೇಳೆ ಆರ್ಟಿ ನಗರದ ಸುಲ್ತಾನ್ ಪಾಳ್ಯ ಮುಖ್ಯ ರಸ್ತೆಯ ನಿವಾಸಿ ಪ್ರಕರಣದ 3ನೇ ಆರೋಪಿ ಸೈಯದ್ ಸುಹೈಲ್ ಖಾನ್, ಹಾಗೆ ಕೊಡಿಗೆಹಳ್ಳಿ ನಿವಾಸಿ 4ನೇ ಆರೋಪಿ ಮೊಹಮ್ಮದ್ ಉಮರ್, 5ನೇ ಆರೋಪಿ ಭದ್ರಪ್ಪ ಲೇಔಟ್ ನಿವಾಸಿ ಜಾಹಿದ್ ತಬ್ರೇಜ್, 6ನೇ ಆರೋಪಿ ಸೈಯದ್ ಮುದಾಸಿರ್ ಪಾಷಾ ಹಾಗೆ ಮೊಹಮ್ಮದ್ ಫೈಜಲ್ ಎಂಬುವರ ಬಂಧನ ಮಾಡಲಾಗಿತ್ತು. ಈ ಶಂಕಿತರಿಂದ 7 ದೇಶಿ ನಿರ್ಮಿತ ಪಿಸ್ತೂಲ್ಗಳು, 45 ಸಜೀವ ಗುಂಡುಗಳು, 12 ಮೊಬೈಲ್ಗಳು ಹಾಗೆ ಕೆಲವು ವಾಕಿ ಟಾಕಿಗಳು, 1 ಡ್ಯಾಗರ್ ಹಾಗೆ ಲ್ಯಾಪ್ಟಾಪ್ಗಳನ್ನ ಸೀಸ್ ಮಾಡಲಾಗಿತ್ತು. ಕೆಲವು ದಿನಗಳ ಬಳಿಕ ಸೈಯದ್ ಸುಹೈಲ್ ಖಾನ್ ಮನೆಯಲ್ಲಿ ಕೆಜಿ ಗಟ್ಟಲೆ ಗ್ರೆನೇಡ್ ಕೂಡ ಪತ್ತೆಯಾಗಿತ್ತು. NIA ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದು ಕಾಶ್ಮೀರದಲ್ಲೋ ಅಥವಾ ಬೇರೆ ಯಾವುದೋ ಗುಪ್ತ ಪ್ರದೇಶದಲ್ಲೋ ದಾಳಿ ನಡೆಸಿ ಅಪರಾಧಿಗಳು ಹಾಗೆ ಭಯೋತ್ಪಾದಕರನ್ನ ಹಿಡಿತಾ ಇದ್ರು. ಆದರೆ ಈಗ ಆ ಭಯೋತ್ಪಾದಕರನ್ನ ಬಂಧಿಸಿ ಇಟ್ಟು ಕಾವಲಿಗೆ ಇರಿಸಿದ್ದ ಜೈಲಾಧಿಕಾರಿಗಳ ಮೇಲೆ NIA ದಾಳಿ ಮಾಡಿದೆ. ಅಂದರೆ ನಮ್ಮ ಆಂತರಿಕ ಸುರಕ್ಷತೆ ಅನ್ನೋದು ಎಷ್ಟು ಭದ್ರವಾಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ.